ದಿ ಡಿಬೇಟ್ಗೆ ಸ್ವಾಗತ. ಇಂದು ನಾವು 134 ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಇದೆಯಲ್ಲ, ಅದರ ಒಂದು ಮಹತ್ವದ ಪೂರಕ ಲೇಖನ ಅಂದ್ರೆ ಧೀಪ್ರೇರಣೆಯ ಅನುಸಂಧಾನ ಅಂತ, ಅದರ ಕೆಲವು ಆಯ್ದ ಭಾಗಗಳನ್ನ ಇಟ್ಕೊಂಡು ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ವಿಶ್ಲೇಷಣೆ ಮಾಡೋಣ ಅಂತಿದ್ದೇವೆ. ಹೌದು, ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಾಯತ್ರಿ ಮಂತ್ರದ ಕೊನೆಯ ಸಾಲು ಧಿಯೋ ಯೋನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಗಳನ್ನ ಪ್ರಚೋದಿಸಲಿ ಅಂತ ಒಂದು ಪ್ರಾರ್ಥನೆ ಇದೆಯಲ್ಲ, ಆ ಪ್ರಾರ್ಥನೆಯಲ್ಲಿ ಹೇಳಿರುವ ದೈವಿಕ ಬುದ್ಧಿ ಪ್ರೇರಣೆ ಅಂದರೆ ಧೀ ಪ್ರೇರಣೆ ಅಂತಾರಲ್ಲ, ಅದರ ನಿಜವಾದ ಸ್ವರೂಪ ಏನು? ಇದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಇದು: ಈ ಪ್ರಾರ್ಥನೆ ಮೂಲಕ ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋ ಪ್ರೇರಣೆ ಇದೆಯಲ್ಲ, ಅದು ಕೇವಲ ಶುಭ ಬುದ್ಧಿಯನ್ನ ಅಂದ್ರೆ ಒಳ್ಳೆ ಆಲೋಚನೆಗಳು, ಒಳ್ಳೆ ಕೆಲ್ಸಗಳು ಅದನ್ನ ಮಾತ್ರನೇ ಒಳಗೊಳ್ತಾ, ಅಥವಾ ಆ ದೈವಿಕ ಪ್ರೇರಣೆ ನಾವೀಗ ಚರ್ಚೆ ಮಾಡ್ತಿರುವ ಮೂಲಲೇಖನ ಹೇಳೋ ಹಾಗೆ ಭಗವಂತನ ಸರ್ವನಿಯಂತ್ರಣದ ಭಾಗವಾಗಿ ಶುಭ ಮತ್ತು ಅಶುಭ ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ತರದ ಬೌದ್ಧಿಕ ಪ್ರಚೋದನೆಗಳನ್ನ ಒಳಗೊಂಡಿದೆಯಾ? ಇದೇ ನೋಡಿ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ. ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ಗಾಯತ್ರಿ ಮಂತ್ರದ ಈ ಪ್ರಾರ್ಥನೆ ಏನಿದೆ, ಇದು ಪ್ರಮುಖವಾಗಿ ಸದ್ಗುಣಶೀಲವಾದ ಶುಭವಾದ ಬುದ್ಧಿಯ ಪ್ರೇರಣೆಗಾಗಿಯೇ ಇದೆ ಅನ್ನೋ ನಿಲುವನ್ನ ನಾನು ಮುಂದಿಡ್ತೇನೆ. ಅದಕ್ಕೆ ಪ್ರತ್ಯಾಗಿ ನಾನು ಮೂಲ ಗ್ರಂಥದ ವಿವರಣೆಯ ಆಧಾರದ ಮೇಲೆ ದೈವಿಕ ಪ್ರೇರಣೆಯೂ ಭಗವಂತನ ಸರ್ವ ಪ್ರೇರಕತ್ವದ ಅಂದ್ರೆ ಎಲ್ಲವನ್ನೂ ನಡೆಸೋ ಶಕ್ತಿಯ ಒಂದು ಭಾಗವಾಗಿ ಶುಭ ಮತ್ತು ಅಶುಭ ಎರಡೂ ತರದ ಬುದ್ಧಿಯ ಪ್ರಚೋದನೆಗಳನ್ನ ಒಳಗೊಂಡಿದೆ ಅನ್ನೋ ಒಂದು ಭಿನ್ನವಾದ ನಿಲುವನ್ನ ಪ್ರತಿಪಾದಿಸುತ್ತೇನೆ. ನನ್ನ ದೃಷ್ಟಿಯಲ್ಲಿ ನೋಡಿ, ಗಾಯತ್ರಿ ಮಂತ್ರ ಅಂದ್ರೇನೇನು, ಅದು ಜ್ಞಾನೋದಯಕ್ಕಾಗಿ ಸನ್ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ಮಾಡೋ ಒಂದು ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆ. ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಈ ಸಾಲು ಅದರ ಆಂತರ್ಯದಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನ ಒಳ್ಳೇದರ ಕಡೆಗೆ ಪ್ರೇರೇಪಿಸ್ಲಿ ಅಥವಾ ಶುಭವಾದ ಚಿಂತನೆಗಳನ್ನ ಉದ್ದೀಪಿಸ್ಲಿ ಅಂತ ಕೇಳ್ಕೊಳ್ಳೋದು. ಭಗವಂತನ ಮೂಲ ಸ್ವಭಾವವೇ ಶುಭ ಸ್ವರೂಪ, ಕಲ್ಯಾಣ ಗುಣಗಳಿಂದ ತುಂಬಿದವನವನು. ಮೂಲ ಗ್ರಂಥದಲ್ಲೇ ಅವನನ್ನ ಉತ್ತಮ ಐಶ್ವರ್ಯ ಸಂಪನ್ನನೂ ಅಖಿಲ ಸುಖಭರಿತನೂ ಅಂತ ವರ್ಣಿಸಿದಾನೆ. ಹೀಗಿರುವಾಗ ಅವನು ತನ್ನ ಭಕ್ತರನ್ನ ಯಾವಾಗ್ಲೂ ಒಳ್ಳೆತನದ ಕಡೆಗೆ, ಉನ್ನತಿಯ ಕಡೆಗೆ ನಡೆಸ್ತಾನೇ ಅನ್ನೋದು ಸಹಜವಾದ ನಿರೀಕ್ಷೆ ಅಲ್ವಾ? ಲೇಖನದಲ್ಲಿ ಕೂಡ ಸವಿತುಹು ಪದಕ್ಕೆ ಒಳ್ಳೆಯ ಪರಿಸ್ಥಿತಿ ನಿರ್ಮಾಣ ಮಾಡೋವನು ಮತ್ತೆ ಭರ್ಗಹ ಪದಕ್ಕೆ ಪಾಪನಾಶಕ ಅಂತ ಅರ್ಥ ಕೊಟ್ಟಿರೋದು ಕೂಡ ಇದೇ ಸಕಾರಾತ್ಮಕ ಮಾರ್ಗದರ್ಶನವನ್ನೇ ಸೂಚಿಸುತ್ತೆ ಅಂತ ನನ್ನ ಅನಿಸಿಕೆ. ನೀವ್ ಹೇಳೋದು ಅರ್ಥವಾಗುತ್ತೆ. ಆದ್ರೆ ಮೂಲ ಲೇಖನ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಥರ, ಅಂದ್ರೆ ಇನ್ನೂ ಸ್ವಲ್ಪ ವಿಸ್ತಾರವಾದ ದೃಷ್ಟಿಕೋನವನ್ನ ಮುಂದಿಡುತ್ತೆ ನೋಡಿ. ಲೇಖನದ ಶುರುವಲ್ಲೇ ಎರಡೂ ಬಗೆಯಲ್ಲೂ ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಇದರಿಂದಲೇ ಈ ಧೀ ಪ್ರೇರಣೆ ಅನ್ನೋದು ಕೇವಲ ಶುಭಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ದ್ವಂದ್ವ ಸ್ವರೂಪದ್ದು ಆಗಿರಬಹುದು ಅನ್ನೋದನ್ನ ಲೇಖಕರು ಸ್ಪಷ್ಟಪಡಿಸ್ತಾರೆ. ನೋಡಿ, ಸೂತ್ರಾಂತರ್ಗತ ಸವಿತೃ ನಾರಾಯಣನಾಗಿ ಭಗವಂತ ಸರ್ವ ಪ್ರೇರಕನು ಅಂದ್ರೆ ಎಲ್ಲಾ ಜೀವಿಗಳ ಎಲ್ಲಾ ಕ್ರಿಯೆಗಳ ಮೂಲ ಪ್ರೇರಕ ಶಕ್ತಿ ಅವನೇ ಅಂತ ನಾವು ಒಪ್ಕೊಂಡ ಮೇಲೆ, ತಾರ್ಕಿಕವಾಗಿ ನೋಡಿದ್ರೆ ಅವನ ಈ ನಿಯಂತ್ರಣ ಶುಭ ಚಿಂತನೆಗಳನ್ನ ಪ್ರೇರೇಪಿಸೋ ಹಾಗೇನೆ ಅಶುಭ ಚಿಂತನೆಗಳಿಗೂ ಕಾರಣವಾಗುವ ಪ್ರೇರಣೆಯನ್ನ ಒಳಗೊಂಡಿರ್ಲೇಬೇಕು. ಅದು ಅವನ ಸರ್ವವ್ಯಾಪಿ ನಿಯಂತ್ರಣಕ್ಕೆ ಒಂದು ತಾರ್ಕಿಕವಾದ ಮುಂದುವರಿಕೆ ತರ ಕಾಣುತ್ತೆ. ಹೌದು, ಒಪ್ಪುತ್ತೇನೆ. ಜಗತ್ತಿನಲ್ಲಿ ಕೆಟ್ಟ ಘಟನೆಗಳು ನಡೆಯುತ್ತೆ, ನಕಾರಾತ್ಮಕ ಆಲೋಚನೆಗಳು ಬರುತ್ತೆ, ಇದೆಲ್ಲ ನಿಜ. ಆದ್ರೆ ಆ ಕೆಟ್ಟದ್ದಕ್ಕೆಲ್ಲ ನೇರವಾದ ಪ್ರೇರಣೆ ಭಗವಂತನೇ ಕೊಟ್ಟಿದ್ದು ಅಂತ ಹೇಳೋದು ಅವನನ್ನ ಮೂಲತಃ ಕಲ್ಯಾಣ ಸ್ವರೂಪಿ, ಒಳ್ಳೆಯವನು ಅಂತ ನಂಬುವ ನಮ್ಮ ನಂಬಿಕೆಗೆ ಸ್ವಲ್ಪ ವ್ಯತಿರಿಕ್ತವಾಗಿ ಕಾಣಿಸುತ್ತಲ್ವಾ? ಭಕ್ತನಾದವನು ಪ್ರಾರ್ಥನೆ ಮಾಡೋದು ಯಾಕೆ? ಸಕಾರಾತ್ಮಕವಾದ ಮಾರ್ಗದರ್ಶನ ಸಿಗ್ಲಿ ಅಂತ, ಅವನ ಅನುಗ್ರಹ ಸಿಗ್ಲಿ ಅಂತ. ನಮ್ಮ ಗಮನ ಇರಬೇಕಾದ್ದು ನಮ್ಮ ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ. ಕೆಡುಕಿಗೂ ದೇವರೇ ಕಾರಣನಿರ್ಬೋದಾ ಅಂತ ಕೆದಕುವುದರ ಅಲ್ಲ ಅನ್ನೋದು ನನ್ನ ಭಾವನೆ. ಪ್ರಾರ್ಥನೆಯ ಮುಖ್ಯ ಉದ್ದೇಶವೇ ನಮ್ಮನ್ನ ಎತ್ತರಿಸುವುದು, ನಮ್ಮನ್ನ ಶುದ್ಧಿ ಮಾಡುವುದು. ಆ ದೃಷ್ಟಿಕೋನದಲ್ಲಿ ಸತ್ಯ ಇದೆ, ನಿಜ. ಆದ್ರೆ ಮೂಲ ಲೇಖನ ಕೇವಲ ಥಿಯರಿ ಬಗ್ಗೆ ಮಾತಾಡಿ ನಿಲ್ಸಲ್ಲ, ತನ್ನ ವಾದ ಸರಿ ಅಂತ ತೋರ್ಸೋಕೆ ಮಹಾಭಾರತದ ಉದಾಹರಣೆಗಳನ್ನ ಕೊಡುತ್ತೆ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನನ ವಿಷಯ ಹೇಳ್ತಾ, ಲೇಖನದಲ್ಲಿ ದೇವತೆಗಳು ಅಥವಾ ಪರಮಾತ್ಮ ವ್ಯಕ್ತಿಯ ಕರ್ಮಕ್ಕೆ ತಕ್ಕ ಹಾಗೆ ಅವನನ್ನ ರಕ್ಷಣೆ ಮಾಡೋಕೆ ಒಳ್ಳೆಯ ಬುದ್ಧಿಯನ್ನ ಕೊಡುತ್ತಾರೆ ಅಥವಾ ಸೇರಿಸ್ತಾರೆ, ಬುದ್ಧ್ಯಾ ಸಂಯೋಜಯಂತಿ ಅಂತ ಹೇಳುತ್ತೆ. ಅಷ್ಟೇ ಮುಖ್ಯವಾಗಿ
ಅವನ ಪತನ ಆಗಬೇಕು ಅಂದಾಗ ಅವನಲ್ಲಿದ್ದ ಒಳ್ಳೆ ಬುದ್ಧಿಯನ್ನ ನಾಶ ಮಾಡ್ತಾರೆ ಅಥವಾ ತೆಗೆದು ಹಾಕ್ತಾರೆ. ಬುದ್ಧಿಂತೂ ತಸ್ಯಾಪಕರ್ಷಂತಿ ಅಂತಾನು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಇದು ಬರೀ ದುರ್ಯೋಧನನಿಗೆ ಮಾತ್ರ ಅಲ್ಲ, ಪರೀಕ್ಷಿತ ರಾಜನ ಜೀವನದ ಘಟನೆಗಳನ್ನ ವಿಶ್ಲೇಷಣೆ ಮಾಡುವಾಗ್ಲೂ ಒಂದೇ ದೈವಿಕ ಮೂಲದಿಂದ ಬರುವ ಶುಭ ಮತ್ತು ಅಶುಭ ಪ್ರೇರಣೆಗಳ ನಡುವೆ ಅವನು ಹೇಗೆ ಒದ್ದಾಡ್ತಾನೆ ಅನ್ನೋದನ್ನ ಲೇಖನ ವಿವರಿಸುತ್ತೆ. ಇಲ್ಲಿ ಗಮನಿಸಬೇಕಾದ್ದು, ಇದು ಭಗವಂತ ಕೆಟ್ಟವನು ಅಂತ ಆಗ್ಲಿ ದೋಷ ಇರೋನು ಅಂತ ಆಗ್ಲಿ ಹೇಳೋದಲ್ಲ. ಬದಲಿಗೆ ಕರ್ಮಫಲವನ್ನ ಜಾರಿಗೊಳಿಸೋದ್ರಲ್ಲಿ ಮತ್ತು ಈ ಜಗತ್ತನ್ನು ನಡೆಸೋದ್ರಲ್ಲಿ ಅವನ ಪಾತ್ರ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಎಷ್ಟು ನಿಷ್ಪಕ್ಷಪಾತವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಇದು ಅವನ ಸ್ವಾತಂತ್ರ್ಯ ಮತ್ತೆ ಎಲ್ಲವನ್ನೂ ಪ್ರೇರೇಪಿಸುವ ಅವನ ಅದ್ಭುತವಾದ ಕೌಶಲ, ಸರ್ವಪ್ರೇರಕತ್ವ ಕೌಶಲವನ್ನ ಪ್ರತಿಬಿಂಬಿಸುತ್ತೆ. ಲೇಖನದಲ್ಲಿ ಭರ್ಗಃ ಪದಕ್ಕೆ ರುದ್ರ ಯಮರಂತಹ ಸಂಹಾರ ಮಾಡುವ ಶಕ್ತಿಗಳಿಗೆ ಪ್ರೇರಣೆ ನೀಡೋನು ಅಂತ, ಮತ್ತೆ ದೇವಸ್ಯ ಪದಕ್ಕೆ ದುಷ್ಟರನ್ನ ಅವರ ಕರ್ಮಕ್ಕೆ ತಕ್ಕ ಹಾಗೆ ಮದದಿಂದ ಮತ್ತರನಾಗ್ಸೋನು ಅಂತ ಅರ್ಥಗಳನ್ನ ಕೊಡೋದನ್ನು ನಾವು ನೋಡಬಹುದು. ಇದೆಲ್ಲ ದೈವಿಕ ಪ್ರೇರಣೆ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ಸೂಚಿಸುತ್ತೆ. ಹಾಗಾದ್ರೆ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಪ್ರಚೋದಯಾತ್ ಅನ್ನೋ ಕ್ರಿಯಾಪದ ಇದೆಯಲ್ಲ, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನನ್ನ ವಾದ ಏನಂದ್ರೆ, ಈ ಪದ ಕೇವಲ ಪ್ರಚೋದಿಸು ಅನ್ನೋ ಸಾಮಾನ್ಯ ಅರ್ಥಕ್ಕಿಂತ ಹೆಚ್ಚಾಗಿ ಒಂದು ಸಕಾರಾತ್ಮಕವಾದ ಜ್ಞಾನೋದಯದ ಕಡೆಗೆ, ಶ್ರೇಷ್ಠತೆಯ ವರೇಣ್ಯಂ ಅಂತ ಇದೆಯಲ್ಲ ಕಡೆಗೆ ಕರೆದೊಯ್ಯುವ ಒಂದು ವಿಶೇಷವಾದ ಪ್ರಚೋದನೆಯನ್ನ ಇದು ಸೂಚಿಸುತ್ತೆ. ಗಾಯತ್ರಿ ಮಂತ್ರದ ಒಟ್ಟಾರೆ ಸಂದರ್ಭ, ಅದರ ಪಾವಿತ್ರ್ಯತೆ ಇದೆಲ್ಲ ನೋಡಿದ್ರೆ ಅದು ಶುಭವನ್ನು ಅನುಗ್ರಹವನ್ನು ಕೇಳಿಕೊಳ್ಳುವ ಪ್ರಾರ್ಥನೆ ಅನ್ನೋದಕ್ಕೆ ಹೆಚ್ಚು ಒತ್ತು ಸಿಗುತ್ತೆ. ಇದಕ್ಕೆ ನನ್ನ ಉತ್ತರ ಸ್ವಲ್ಪ ಬೇರೆ ಇದೆ. ಪ್ರಚೋದಯಾತ್ ಅನ್ನೋ ಪದದ ಮೂಲ ಅರ್ಥ ಚೋದಿಸು, ಪ್ರೇರೇಪಿಸು ಅಥವಾ ಮುಂದಕ್ಕೆ ತಳ್ಳು ಅಂತ ಅಷ್ಟೆ. ಮೂಲಲೇಖನ ಈ ಪದವನ್ನ ತಟಸ್ಥವಾಗಿ ನೋಡುತ್ತೆ. ಭಗವಂತನ ಸರ್ವಪ್ರೇರಕತ್ವದ ಪಾತ್ರ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮದ ಹಿನ್ನೆಲೆಯಲ್ಲಿ ಈ ಪ್ರೇರಣೆ ಶುಭ ಬುದ್ಧಿಗೂ ಅನ್ವಯಿಸುತ್ತೋ ಹಾಗೇನೆ ಅಶುಭ ಬುದ್ಧಿಗೂ ಅನ್ವಯಿಸಬಹುದು ಅಂತ ಲೇಖನ ವಾದ ಮಾಡುತ್ತೆ. ಅಷ್ಟೇ ಅಲ್ಲ ನೋಡಿ, ಲೇಖನದಲ್ಲಿ ಅಶುಭ ಬುದ್ಧಿಯ ಪ್ರೇರಣೆಯನ್ನ ಭಗವಂತನ ಸರ್ವಪ್ರೇರಕತ್ವ ಕೌಶಲಕ್ಕೆ ಮತ್ತೆ ವ್ಯಕ್ತಿಯ ಪಾಪಕರ್ಮಗಳಿಗೆ ಅನುಗುಣವಾಗಿ ಅವನು ಕೊಡುವ ಪ್ರಾಯಶ್ಚಿತ್ತದ ಅಂದ್ರೆ ಕರ್ಮಫಲದ ಅನುಭವ ಅಥವಾ ಶುದ್ಧೀಕರಣದ ಆಡಳಿತಕ್ಕೆ ಲಿಂಕ್ ಮಾಡುತ್ತೆ. ಹಾಗಾಗಿ ಪ್ರಚೋದಯಾತ್ ಪದವನ್ನ ಕೇವಲ ಪಾಸಿಟಿವ್ ಅರ್ಥಕ್ಕೆ ಸೀಮಿತ ಮಾಡುವುದು ಮೂಲ ಲೇಖನದಲ್ಲಿ ಕೊಟ್ಟಿರೋ ಆ ವಿಸ್ತಾರವಾದ ದೃಷ್ಟಿಕೋನವನ್ನ ಸ್ವಲ್ಪ ಸಂಕುಚಿತಗೊಳಿಸಿದ ಹಾಗೆ ಆಗಬಹುದು. ನೀವು ಹೇಳಿದ ಮಹಾಭಾರತದ ಉದಾಹರಣೆಗಳ ಬಗ್ಗೆ ಇನ್ನೊಮ್ಮೆ ಯೋಚಿಸೋಣ. ಭಗವಂತ ಪತನಕ್ಕಾಗಿ ಬುದ್ಧಿಯನ್ನ ನಾಶಪಡಿಸ್ತಾನೆ ಅಂತ ಹೇಳಿದ್ದೀರಾ. ಇದನ್ನ ಬೇರೆ ರೀತಿ ನೋಡೋಕ್ಕಾಗಲ್ವಾ? ಉದಾಹರಣೆಗೆ, ವ್ಯಕ್ತಿಯ ಸ್ವಂತ ಕರ್ಮದ ಫಲದ ಫಲವಾಗಿ ಅವನ ಬುದ್ಧಿ ಮಂಕಾಗೋಕೆ ಭಗವಂತ ಅವಕಾಶ ಮಾಡಿಕೊಡ್ತಾನೆ. ಆದರೆ ತಾನೇ ನೇರವಾಗಿ ಆಕ್ಟಿವ್ ಆಗಿ ನಕಾರಾತ್ಮಕತೆಯನ್ನ ಪ್ರೇರೇಪಿಸೋದಿಲ್ಲ ಅಂತ ಅರ್ಥ ಮಾಡ್ಕೋಬೋದಲ್ಲ. ರಕ್ಷಣೆ ಕೊಡೋಕೆ ಬುದ್ಧಿಯನ್ನ ಒದಗಿಸೋದು ಅವನ ಸಹಜವಾದ ಕರುಣೆ ಆಗಿರ್ಬೋದು. ಆದರೆ ಪತನಕ್ಕೆ ಕಾರಣ ಆಗೋ ಬುದ್ಧಿ ನಾಶ ಇದೆಯಲ್ಲ, ಅದು ವ್ಯಕ್ತಿ ಧರ್ಮ ಮಾರ್ಗದಿಂದ ದೂರ ಹೋದಾಗ ಅವನಿಗೆ ಸಹಜವಾಗಿ ಸಿಗಬೇಕಿದ್ದ ದೈವಿಕ ರಕ್ಷಣೆ ಅಥವಾ ಸ್ಪಷ್ಟತೆ ಏನಿದೆ ಅದು ಸಿಗದೇ ಇರೋ ಹಾಗೆ ಆಗೋದ್ರ ಪರಿಣಾಮ ಆಗಿರ್ಬೋದಲ್ವೇ? ಇದು ಸಕ್ರಿಯ ಪ್ರೇರಣೆಗಿಂತ ಬೇರೆ ಒಂದ್ ರೀತಿ ಪರೋಕ್ಷವಾದ ಪರಿಣಾಮ ಅನ್ಬೋದೆ? ನೀವು ಹೇಳೋ ವ್ಯಾಖ್ಯಾನ ಕೇಳೋಕೆ ಚೆನ್ನಾಗಿದೆ. ಆದರೆ ಮೂಲ ಲೇಖನದಲ್ಲಿ ಬಳಸಿರೋ ಶಬ್ದಗಳು ಅಪಕರ್ಷಂತಿ ಅಂದ್ರೆ ಎಳೆದು ಹಾಕುತ್ತಾರೆ, ನಾಶ ಮಾಡುತ್ತಾರೆ, ಸಂಯೋಜಯಂತಿ ಅಂದ್ರೆ ಕೂಡಿಸುತ್ತಾರೆ, ಒದಗಿಸುತ್ತಾರೆ. ಇವು ಕೇವಲ ನಿಷ್ಕ್ರಿಯವಾಗಿ ಒಪ್ಪಿಗೆ ಕೊಡೋದನ್ನಾಗಲಿ ಅಥವಾ ಪರೋಕ್ಷ ಪರಿಣಾಮವನ್ನಾಗಲಿ ಸೂಚಿಸೋದಕ್ಕಿಂತ ಒಂದು ಸ್ಪಷ್ಟವಾದ ಆಕ್ಟಿವ್ ಆದ ಪಾಲ್ಗೊಳ್ಳುವಿಕೆಯನ್ನ ಸೂಚಿಸುತ್ತವೆ ಅಂತ ನನಗೆ ಗಟ್ಟಿಯಾಗಿ ಅನ್ನಿಸುತ್ತೆ. ಉದ್ದೇಶಿತ ಫಲಿತಾಂಶ ಏನಿದೆಯೋ ಅದು ರಕ್ಷಣೆ ಇರಲಿ ಅಥವಾ ಪತನ ಇರಲಿ, ಅದನ್ನು ಸಾಧಿಸೋಕೆ ಬೇಕಾದ ಬುದ್ಧಿಯ ಸ್ಥಿತಿಯನ್ನ ಭಗವಂತ ಅಥವಾ ಅವನ ಅಧೀನ ದೇವತೆಗಳು ಆಕ್ಟಿವ್ ಆಗಿ ಉಂಟು ಮಾಡುತ್ತಾರೆ ಅನ್ನೋದೇ ಆ ಮಹಾಭಾರತದ ಶ್ಲೋಕಗಳ ನೇರವಾದ ಅರ್ಥ. ಮತ್ತು ಲೇಖನ ಅದರಿಂದ ತಗೊಳ್ಳೋ ಸಾರಾಂಶ ಕೂಡ ಅದೇ ಆಗಿದೆ. ಇದು ಕೇವಲ ಅವಕಾಶ ಕೊಡೋದಕ್ಕಿಂತ ಹೆಚ್ಚು ನೇರವಾದ ಮತ್ತು ಸಕ್ರಿಯವಾದ ನಿಯಂತ್ರಣವನ್ನ ಹೇಳಿದ ಹಾಗೆ ಆಗುತ್ತೆ. ಈ ವಾದ ನಮ್ಮನ್ನ ಭಗವಂತನ ಮೂಲ ಸ್ವಭಾವ ಮತ್ತು ಜಗತ್ತಲ್ಲಿರೋ ಕೆಡುಕಿನ ಅಸ್ತಿತ್ವ ಇದರ ನಡುವಿನ ಸಂಬಂಧದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಗಾಯತ್ರಿ ಮಂತ್ರದ ಸಾಮಾನ್ಯ ಅರ್ಥವಿವರಣೆಗಳಲ್ಲಿ, ಬೇರೆ ಶಾಸ್ತ್ರ ಗ್ರಂಥಗಳಲ್ಲಿ ಭಗವಂತನನ್ನ ಯಾವಾಗಲೂ ಕಲ್ಯಾಣ ಗುಣಪೂರ್ಣರಾಗಿ, ಮಂಗಳಕರನಾಗಿ, ಶುಭದ ಸ್ವರೂಪನಾಗಿ ವರ್ಣನೆ ಮಾಡ್ತಾರೆ. ಅವನು ಅಖಿಲ ಸುಖಭರಿತನು,
ಹೀಗಿರುವಾಗ ಅವನು ತಾನೇ ನೇರವಾಗಿ ಕೆಡುಕನ್ನ ಅಶುಭ ಚಿಂತನೆಗಳನ್ನ ಪ್ರೇರೇಪಿಸ್ತಾನೆ ಅಂತ ಒಪ್ಕೊಳ್ಳೋದು ಅವನ ಈ ಮೂಲಭೂತ ಸ್ವಭಾವಕ್ಕೆ, ಅವನ ಪಾವಿತ್ರತೆಗೆ ಒಂದು ರೀತಿ ಸರಿಹೊಂದಲ್ಲ ಅನ್ಸುತ್ತೆ. ಜಗತ್ತಲ್ಲಿ ಕೆಡುಕು ಇದೆ ನಿಜ, ಆದರೆ ಅದು ಜೀವಿಗಳ ಸ್ವಂತ ಇಚ್ಛಾಶಕ್ತಿಯ ದುರುಪಯೋಗದಿಂದ, ಅವರವರ ಕರ್ಮಗಳಿಂದ ಅಥವಾ ಬೇರೆ ಗೊತ್ತಿಲ್ಲದ ಕಾರಣಗಳಿಂದ ಆಗುತ್ತೆ ಹೊರತು ಕರುಣಾಮಯಿಯಾದ ಭಗವಂತನ ನೇರ ಪ್ರೇರಣೆಯಿಂದ ಅಲ್ಲ ಅಂತ ವಾದಿಸೋದು ಹೆಚ್ಚು ಲಾಜಿಕಲ್ ಅನ್ಸುತ್ತೆ ಮತ್ತು ಸಮಾಧಾನನೂ ಕೊಡುತ್ತೆ. ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಇದೆ ನೋಡಿ, ಅದನ್ನ ನಾವು ಗಮನಿಸಬೇಕು. ಲೇಖನ ಹೇಳೋ ಹಾಗೆ ಭಗವಂತ ಅಶುಭ ಬುದ್ಧಿಯನ್ನ ಪ್ರೇರೇಪಿಸೋದಕ್ಕೂ ಕಾರಣ ಇದೆ. ಆದರೆ ಆ ಕಾರಣ ಅವನು ಕೆಟ್ಟವನು ಅಥವಾ ದೋಷ ಇರೋನು ಅನ್ನೋದಲ್ಲ. ಬದಲಿಗೆ ಅವನು ಈ ಬ್ರಹ್ಮಾಂಡದ ಮತ್ತೆ ಅದರಲ್ಲಿರೋ ಕರ್ಮ ನಿಯಮಗಳ ನಿಷ್ಪಕ್ಷಪಾತವಾದ ನಿರ್ವಾಹಕ ಆಗಿರೋದ್ರಿಂದ ಹಾಗೆ ಮಾಡ್ತಾನೆ. ಲೇಖನ ಸ್ಪಷ್ಟಪಡಿಸೋ ಹಾಗೆ ಇದು ಅವನ ಸ್ವಾತಂತ್ರ್ಯಕ್ಕೆ, ಅವನ ಸರ್ವ ಪ್ರೇರಕತ್ವ ಅನ್ನೋ ಅಂದ್ರೆ ಎಲ್ಲವನ್ನೂ ಚಾಲನೆಗೊಳಿಸೋ ಸಾಮರ್ಥ್ಯದ ಗುಣಕ್ಕೆ ಮತ್ತೆ ಈ ಜಗತ್ತಿನ ಬ್ಯಾಲೆನ್ಸ್ ಕಾಪಾಡೋಕೆ ಬೇಕಾದ ಸಂಹಾರ ಕ್ರಿಯೆಯನ್ನ, ಉದಾಹರಣೆಗೆ ರುದ್ರ, ಯಮ ಮುಂತಾದ ದೇವತೆಗಳ ಮೂಲಕ ನಡೆಸೋದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಅಶುಭ ಪ್ರೇರಣೆ ಕೂಡ ಅವನ ಒಟ್ಟಾರೆ ಆಡಳಿತದ ಒಂದು ಭಾಗವೇ ಹೊರತು ಅವನ ಮೂಲ ಸ್ವಭಾವದಲ್ಲಿರೋ ಕೊರತೆ ಅಲ್ಲ. ಲೇಖನ ಇದನ್ನೇ ಅವನ ಕೌಶಲ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಲೇಖನ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೆಯವರಿಗೆ ಒಳ್ಳೆಯ ಬುದ್ಧಿಗೂ ಕೆಟ್ಟವರ ಕೆಟ್ಟ ಬುದ್ಧಿಗೂ ಪ್ರೇರಕ ಭಗವಂತನೇ ಅಂತ ನೇರವಾಗಿ ಹೇಳುತ್ತೆ. ಇದು ಅವನ ಸರ್ವವ್ಯಾಪಿ ನಿಯಂತ್ರಣವನ್ನ ಮತ್ತೆ ನಿಷ್ಪಕ್ಷಪಾತ ಆಡಳಿತವನ್ನ ತೋರಿಸುತ್ತೆ ಹೊರತು ಅವನಲ್ಲಿ ದೋಷ ಇದೆ ಅಂತ ಆರೋಪ ಮಾಡೋದಿಲ್ಲ. ಹಾಗಾದ್ರೆ ಒಬ್ಬ ಸಾಮಾನ್ಯ ಭಕ್ತನ ದೃಷ್ಟಿಯಿಂದ ನೋಡಿದ್ರೆ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠ ಏನು? ಅಥವಾ ಪ್ರಾಯೋಗಿಕವಾಗಿ ಇದನ್ನ ಹೇಗೆ ಅನ್ವಯಿಸ್ಕೊಳ್ಳೋದು? ನನ್ನ ಪ್ರಕಾರ ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗ್ಲೂ ಸಕಾರಾತ್ಮಕವಾದ ದೈವಿಕ ಪ್ರೇರಣೆಯನ್ನ ಕೇಳ್ಕೊಳ್ಬೇಕು. ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಮತ್ತೆ ಭಗವಂತನ ಕರುಣೆ, ಅವನ ಮಾರ್ಗದರ್ಶನದಲ್ಲಿ ಗಟ್ಟಿಯಾದ ನಂಬಿಕೆ ಇಡಬೇಕು. ಭಗವಂತನನ್ನ ಮುಖ್ಯವಾಗಿ ಶುಭದ, ಒಳಿತಿನ, ಜ್ಞಾನದ ಮೂಲ ಅಂತ ಭಾವಿಸೋದ್ರಿಂದ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಒಂದು ಸ್ಪಷ್ಟವಾದ ದಾರಿ ಸಿಗುತ್ತೆ, ಒಂದು ಭರವಸೆ ಸಿಗುತ್ತೆ. ಈ ತಾತ್ವಿಕ ಸಂಕೀರ್ಣತೆಗಳ ಆಳಕ್ಕೆ ಇಳಿಯೋದಕ್ಕಿಂತ ಈ ಸರಳವಾದ ಶ್ರದ್ಧೆ, ಸಕಾರಾತ್ಮಕತೆ ಇದೆಯಲ್ಲ, ಇದು ಸಾಧಕನಿಗೆ ಹೆಚ್ಚು ಮುಖ್ಯ ಅಲ್ವಾ? ನಿಮ್ಮ ಮಾತಲ್ಲಿ ಸತ್ಯ ಇದೆ. ಆದರೆ ಮೂಲ ಲೇಖನ ಸ್ವಲ್ಪ ಬೇರೆ ಥರದ, ಬಹುಶಃ ಇನ್ನೂ ಆಳವಾದ ಪ್ರಾಯೋಗಿಕ ಪಾಠವನ್ನ ಸೂಚಿಸುತ್ತೆ. ಅದರ ಪ್ರಕಾರ ನಾವು ಕೇವಲ ಶುಭ ಘಟನೆಗಳಲ್ಲಿ ಮಾತ್ರ ಅಲ್ಲ, ಬದಲಿಗೆ ಎಲ್ಲಾ ಘಟನೆಗಳಲ್ಲಿ ಅವು ನಮ್ಗೆ ಒಳ್ಳೇದು ಅಂತ ಕಂಡ್ರೂ ಸರಿ, ಕೆಟ್ಟದು ಅಂತ ಕಂಡ್ರೂ ಸರಿ, ಭಗವಂತನ ಕೈವಾಡವನ್ನ, ಅವನ ಪ್ರೇರಣೆಯನ್ನ ಗುರ್ತಿಸೋಕೆ ಕಲಿಬೇಕು. ಉದಾಹರಣೆಗೆ, ನಮ್ಗೆ ಯಾರಾದ್ರೂ ಸಹಾಯ ಮಾಡಿದಾಗ ಕೇವಲ ಆ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಿ ಸುಮ್ನಾಗೋದಲ್ಲ, ಬದಲಿಗೆ ಆ ವ್ಯಕ್ತಿಗೆ ಹಾಗೆ ಸಹಾಯ ಮಾಡೋ ಒಳ್ಳೆ ಬುದ್ಧಿಯನ್ನ ಪ್ರೇರೇಪಿಸಿದ ಮೂಲ ಶಕ್ತಿ ಯಾರು, ಆ ಭಗವಂತನಿಗೆ ನಾವು ಮುಖ್ಯವಾಗಿ ಧನ್ಯವಾದ ಹೇಳಬೇಕು. ಅದೇ ರೀತಿ ಯಾರಾದ್ರೂ ನಮ್ಗೆ ಹಾನಿ ಮಾಡಿದಾಗ ಅಥವಾ ನಮ್ಮನ್ನ ಬೈದಾಗ ತಕ್ಷಣವೇ ಆ ವ್ಯಕ್ತಿಯನ್ನ ದೂಷಿಸೋ ಬದಲು ಅದು ನಮ್ಮದೇ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಆ ವ್ಯಕ್ತಿಯ ಮೂಲಕ ನಡೆಸ್ತಿರೋ ಒಂದು ಪ್ರಾಯಶ್ಚಿತ್ತದ ಪ್ರಕ್ರಿಯೆ ಇರಬಹುದು ಅಂತ ಅರಿತುಕೊಳ್ಬೇಕು. ಈ ರೀತಿಯ ಮನೋಭಾವ ಇದೆಯಲ್ಲ, ಇದು ನಮ್ಮಲ್ಲಿ ಬೇರೆಯವರನ್ನ ದೂಷಿಸೋ ಸ್ವಭಾವವನ್ನ ಕಡಿಮೆ ಮಾಡಿ ಎಲ್ಲವನ್ನೂ ಸ್ವೀಕರಿಸೋ ಮನೋಭಾವ, ಅಕ್ಸೆಪ್ಟೆನ್ಸ್ ಮತ್ತೆ ಒಂದು ಥರದ ನಿರ್ಲಿಪ್ತತೆಯನ್ನ ಬೆಳೆಸುತ್ತೆ ಅಂತ ಲೇಖನ ಹೇಳುತ್ತೆ. ಇದು ದೈವಿಕ ಸರ್ವಶಕ್ತಿ ಮತ್ತೆ ಅವನ ನಿಷ್ಪಕ್ಷಪಾತವಾದ ಆಡಳಿತ ವ್ಯವಸ್ಥೆ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಇನ್ನೂ ಆಳವಾಗಿಸುತ್ತೆ ಅನ್ನೋದು ಲೇಖನದ ಆಶಯ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನನ್ನ ನಿಲುವೇನು ಅಂದ್ರೆ, ಗಾಯತ್ರಿ ಮಂತ್ರದ ಧಿಯೋಯೋನಃ ಪ್ರಚೋದಯಾತ್ ಅನ್ನೋ ಪ್ರಾರ್ಥನೆ, ಅದರ ಮೂಲಭೂತವಾದ ಆಶಯ ಮತ್ತು ಭಕ್ತನ ಉದ್ದೇಶದ ದೃಷ್ಟಿಯಿಂದ ನೋಡಿದಾಗ ಅದು ದೈವಿಕವಾದ ಜ್ಞಾನ, ಸದ್ಗುಣಗಳಿಂದ ಕೂಡದ ಬುದ್ಧಿ ಅಂದ್ರೆ ಶುಭ ಬುದ್ಧಿಗಾಗಿ ಇರೋ ಒಂದು ಬಹಳ ಉತ್ಕಟವಾದ ಆಕಾಂಕ್ಷೆಯಾಗಿದೆ. ತಾತ್ವಿಕವಾಗಿ ಇದರ ವ್ಯಾಖ್ಯಾನದಲ್ಲಿ ಕಾಂಪ್ಲೆಕ್ಸಿಟಿ ಇರಬಹುದು, ಒಪ್ಪುತ್ತೇನೆ. ಆದರೂ ಒಬ್ಬ ಸಾಧಕನಾಗಿ ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ, ಸಕಾರಾತ್ಮಕವಾದ ಮಾರ್ಗದರ್ಶನಕ್ಕಾಗಿ ಮತ್ತು ಕೊನೆಗೆ ಜ್ಞಾನೋದಯಕ್ಕಾಗಿ ಭಗವಂತನ ಕೃಪೆಯನ್ನ ಯಾಚಿಸುವುದರ ಮೇಲೆ ತನ್ನ ಗಮನವನ್ನ ಇಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನನ್ನ ನಿಲುವಿನ ಸಾರಾಂಶ ಏನಂದ್ರೆ, ನಾವು ಇವತ್ತು ನೋಡಿದ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಪೂರಕ ಲೇಖನ ಧೀಪ್ರೇರಣೆ ಅನ್ನೋದು ಕೇವಲ ಶುಭಕ್ಕೆ ಸೀಮಿತ ಅಲ್ಲ. ಅದು ಶುಭ ಮತ್ತು ಅಶುಭ ಎರಡೂ ತರದ ಬೌದ್ಧಿಕ ಪ್ರಚೋದನೆಗಳನ್ನ ಒಳಗೊಂಡಿದೆ ಅನ್ನೋ ಒಂದು ಹೆಚ್ಚು ಸೂಕ್ಷ್ಮವಾದ
ವಿಸ್ತಾರವಾದ ಮತ್ತು ಆಳವಾದ ದೃಷ್ಟಿಕೋನವನ್ನು ನಮಗೆ ಕೊಡುತ್ತೆ. ಇದು ಭಗವಂತನ ಸಂಪೂರ್ಣ ನಿಯಂತ್ರಣ, ಅವನ ಸರ್ವಪ್ರೇರಕತ್ವ ಮತ್ತು ಕರ್ಮದ ನಿಯಮಗಳಿಗೆ ಅನುಗುಣವಾಗಿ ಈ ಬ್ರಹ್ಮಾಂಡವನ್ನ ಅವನು ಹೇಗೆ ನಿಷ್ಪಕ್ಷಪಾತವಾಗಿ ನಿರ್ವಹಿಸ್ತಾನೆ ಅನ್ನೋದ್ರಲ್ಲಿರೋ ಅವನ ಸಂಕೀರ್ಣ ಪಾತ್ರವನ್ನ ಪ್ರತಿಬಿಂಬಿಸುತ್ತೆ. ಈ ದ್ವಂದ್ವತೆಯನ್ನ, ಈ ಸಂಕೀರ್ಣತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದ್ರಿಂದ ದೇವರ ಸ್ವರೂಪದ ಅಗಾಧತೆ ಬಗ್ಗೆ ನಮ್ಮ ಗ್ರಹಿಕೆ ಮತ್ತು ಮೆಚ್ಚುಗೆ ಇನ್ನಷ್ಟು ಹೆಚ್ಚುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿಯೂ ಗಾಯತ್ರಿ ಮಂತ್ರ ಅನ್ನೋದು ಅಸಾಧಾರಣವಾದ ಆಳ ಇರೋ ಮಂತ್ರ ಮತ್ತು ಸಂಧ್ಯಾವಂದನೆಯ ಅಂತರಂಗದಂತಹ ಗ್ರಂಥಗಳು ಅದರ ಅರ್ಥದ ಬೇರೆ ಬೇರೆ ಮಜಲುಗಳನ್ನ, ಅದರ ವಿಭಿನ್ನ ವ್ಯಾಖ್ಯಾನಗಳನ್ನ, ಆಯಾಮಗಳನ್ನ ತಿಳಿಯೋಕೆ ನಮ್ಗೆ ಅಮೂಲ್ಯವಾದ ಒಳನೋಟಗಳನ್ನ ಕೊಡ್ತವೆ. ಈ ಗಹನವಾದ ವಿಷಯದ ಬಗ್ಗೆ ಇರೋ ಇಂತಹ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಪರಿಶೀಲಿಸೋದು, ಚರ್ಚೆ ಮಾಡೋದು ಇದು ಬಹಳ ಮುಖ್ಯ ಅನ್ನೋದನ್ನ ನಾವಿಬ್ರು ಒಪ್ತೀವಿ. ಹೌದು, ನಿಸ್ಸಂಶಯವಾಗಿ. ಈ ಥರದ ವಿಶ್ಲೇಷಣೆಗಳು ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸ್ತವೆ. ದೈವಿಕ ಪ್ರೇರಣೆಯ ಈ ಬಹುಮುಖಿ ಸ್ವರೂಪದ ಬಗ್ಗೆ ಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎದುರಿಸೋ ಒಳ್ಳೆದು ಕೆಟ್ಟದು ಘಟನೆಗಳ ಹಿಂದೆ ಇರಬಹುದಾದ ದೈವಿಕ ಆಯಾಮದ ಬಗ್ಗೆ ನಮ್ಮ ಕೇಳುಗರು ಇನ್ನಷ್ಟು ಚಿಂತನೆ ಮಾಡೋಕೆ ಈ ಚರ್ಚೆ ಪ್ರೇರಣೆ ಕೊಡುತ್ತೆ ಅಂತ ಆಶಿಸೋಣ. ಈ ಮೂಲ ಗ್ರಂಥದಲ್ಲಿ ಇನ್ನೂ ಅನ್ವೇಷಣೆ ಮಾಡೋಕೆ, ಕವಿಯೋಕೆ ತುಂಬ ವಿಷಯಗಳಿವೆ.